Hello everyone, welcome to Panchajanya IAS, the Hindu newspaper analysis. Today in this session we are going to see the current affairs of 3rd October 2024. Now let us see the editorial topic. So first one, a case of nothing but patent censorship ಅಂತ ಆಯ್ತಾ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಟಾಪಿಕ್ ಇನ್ಫೆಕ್ಷನ್ ಪಾಯಿಂಟ್. ಸೊ ಅಂದರೆ ಇದು ನಮಗೆ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂಥ ಸಂಘರ್ಷದ ಕುರಿತಾಗಿರುವಂಥ ಟಾಪಿಕ್ ಆಗಿದೆ. ಸೊ ಇದು ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ವಾಟ್ ಸ್ಪೆಷಲ್ ಸ್ಟೇಟಸ್ ಈಸ್ ಲಡಾಖ್ ಸೀಕಿಂಗ್. ಸೊ ಅಂದರೆ ಇದು ವಿಶೇಷ ಸ್ಥಾನಮಾನದ ಕುರಿತಾಗಿರುವಂಥ ಟಾಪಿಕ್ ಆಗಿದೆ. ಸೊ ಇದು ಕೂಡ ನಮಗೆ GS ಪೇಪರ್ 2 ಅಡಿಯಲ್ಲಿ ಪಾಲಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪ್ರಿಲಿಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರೋಂಥ ಟಾಪಿಕ್ಸನ್ನು ಕೂಡ ಡಿಸ್ಕಸ್ನ ಮಾಡಲಿದ್ದೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಅನ್ನ ದರ್ಪಣ ಪ್ರಾಜೆಕ್ಟ್, ನೆಕ್ಸ್ಟ್ ಒನ್ ಧರ್ತಿ ಹಬ್ಬ ಜನಜಾತ್ರೀಯ ಗ್ರಾಮ ಉತ್ಕರ್ಷ ಅಭಿಯಾನ ಅಂತ ಹೇಳಿ, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್, ಎಲೆಕ್ಟ್ರೋಲೈಟ್, ನ್ಯೂಟ್ರಿಯಾನ್ಸ್ ಆ್ಯಂಡ್ ಕೊನೋ ನ್ಯಾಷನಲ್ ಪಾರ್ಕ್, ಆ್ಯಂಡ್ ದ ಲಾಸ್ಟ್ ಒನ್ GI ಟ್ಯಾಗ್. ಎಸ್, ಸೊ ಮೊದಲನೇದಾಗಿ ನಾವು ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ಗೆ ಉತ್ತರವನ್ನು ನೋಡೋಣ. ಸೊ ಕ್ವಶನ್ ಈ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸೊ ಇವುಗಳಲ್ಲಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋವ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಎಸ್, ಸೊ ಫಸ್ಟ್ ಸ್ಟೇಟ್ಮೆಂಟ್, ದ ಪಾರ್ಲಿಮೆಂಟ್ ಪ್ರಿವೆನ್ಷನ್ ಆಫ್ ಡಿಸ್ಕ್ವಾಲಿಫಿಕೇಷನ್ ಆ್ಯಕ್ಟ್ 1959 ಅಂದರೆ ಸಂಸತ್ತಿನ ಅನರ್ಹತೆ ತಡೆಗಟ್ಟುವಿಕೆ ಕಾಯ್ದೆ 1959. ಸೊ ಇದೇನು ವಿನಾಯಿತಿಯನ್ನು ನೀಡತ್ತಂತಂದ್ರೆ ಎಕ್ಸಾಮ್ಸ್ ಸೆವೆರಲ್ ಪೋಸ್ಟ್ ಫ್ರಾಮ್ ಡಿಸ್ಕ್ವಾಲಿಫಿಕೇಷನ್ ಆನ್ ದ ಗ್ರೌಂಡ್ಸ್ ಆಫ್ ಆಫೀಸ್ ಆಫ್ ಪ್ರಾಫಿಟ್. ಸೊ ಇಲ್ಲಿ ಆಫೀಸ್ ಆಫ್ ಪ್ರಾಫಿಟ್ ಅಂತಂದರೆ ಲಾಭದಾಯಕ ಹುದ್ದೆ. ಓಕೆ, ಇಲ್ಲಿ ಕೆಲವೊಬ್ಬರು ಅಂದರೆ ಸೆವೆರಲ್ ಪೋಸ್ಟ್ ಅಂದರೆ ಕೆಲವು ಪದವಿ ಅಥವಾ ಹುದ್ದೆಗಳು ಈ ಒಂದು ಲಾಭದಾಯಕ ಹುದ್ದೆಯನ್ನು ಹೊಂದಿದ್ರೆ ಈ ಆಧಾರದ ಮೇಲೆ ಲಾಭದಾಯಕ ಹುದ್ದೆಯ ಆಧಾರದ ಮೇಲೆ ಅವರನ್ನು ಅನರ್ಹಗೊಳಿಸುವುದನ್ನು ಅದಕ್ಕೆ ಇಲ್ಲಿ ವಿನಾಯಿತಿಯನ್ನು ನೀಡಲಾಗಿದೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಎಸ್, ಸೊ ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಏನಕ್ಕಂತಂದ್ರೆ ಈ ಒಂದು ಕಾಯ್ದೆಯ ಪ್ರಕಾರ ಅಂದರೆ ಈ ಸಂಸತ್ತಿನ ಅನರ್ಹತೆ ತಡೆಗಟ್ಟುವಿಕೆ ಕಾಯ್ದೆ 1959 ಪ್ರಕಾರ ಏನು ಹೇಳುತ್ತಂತಂದರೆ ಇದು ಸಂಸತ್ತು ಆಗಿರ್ಬೋದು ಅಂದರೆ ಪಾರ್ಲಿಮೆಂಟ್ ಮತ್ತು ರಾಜ್ಯ ಶಾಸಕಾಂಗಗಳು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳು. ಸೊ ಈ ಎರಡೂ ಒಂದು ಶಾಸಕಾಂಗಗಳ ಸದಸ್ಯರು ಅಂದರೆ ಇಲ್ಲಿ MP ಮತ್ತು MLAಗಳು ಇವರು ಏನಾದರೂ ಇಲ್ಲಿ ಯಾವುದೇ ರೀತಿಯ ಲಾಭದಾಯಕ ಹುದ್ದೆಯನ್ನು ಹೊಂದಿದ್ರೆ ಅಪಾರ್ಟ್ ಫ್ರಾಮ್ MLA ಆ್ಯಂಡ್ MP, ಸೊ ಇವರನ್ನು ಅವರ ಹುದ್ದೆಯಿಂದ ಅಂದರೆ MP ಮತ್ತು MLA ಹುದ್ದೆಯಿಂದ ಅವರನ್ನು ಅನರ್ಹಗೊಳಿಸಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಈ ಒಂದು ಸ್ಟೇಟ್ಮೆಂಟ್ ಹೇಳುತ್ತೆ. ಎಸ್, ಸೊ ಇದು ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್, ದ ಅಬೋವ್ ಮೆನ್ಷನ್ಡ್ ಆ್ಯಕ್ಟ್ ವಾಸ್ ಅಮೆಂಡೆಡ್ 5 times ಅಂದರೆ ಈ ಒಂದು ಕಾಯ್ದೆ ಸಂಸತ್ತಿನ ಅನರ್ಹತೆ ತಡೆಗಟ್ಟುವಿಕೆ ಕಾಯ್ದೆ 1959 5 ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ ಅಂತ ಹೇಳುತ್ತೆ ಈ ಒಂದು ಸ್ಟೇಟ್ಮೆಂಟ್. ಎಸ್, ಸೊ ಇದನ್ನು 1960, ನೆಕ್ಸ್ಟ್ 1971, 1972, 2006 ಮತ್ತು 2008ರಲ್ಲಿ ಈ ಒಂದು ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಗತ್ತೆ. ಸೊ ಅಂದರೆ 5 ಬಾರಿ. ಸೊ ಈ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಕರೆಕ್ಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಸ್ಟೇಟ್ಮೆಂಟ್, ದ ಟರ್ಮ್ ಆಫೀಸ್ ಆಫ್ ಪ್ರಾಫಿಟ್ ಅಂದರೆ ಈ ಲಾಭದಾಯಕ ಹುದ್ದೆ ಎನ್ನುವಂಥ ಒಂದು ಪದವನ್ನು ಸಂವಿಧಾನದಲ್ಲಿ ಇಲ್ಲಿ ಇದನ್ನು ಸ್ಪಷ್ಟವಾಗಿ ಇದನ್ನು ಉಲ್ಲೇಖಿಸಲಾಗಿದೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೊ ಇದು ರಾಂಗ್ ಆಗುತ್ತೆ. ಏನಕ್ಕೆ ಅಂತಂದರೆ ಈ ಒಂದು ಪದವನ್ನು ಅಂದರೆ ಆಫೀಸ್ ಆಫ್ ಪ್ರಾಫಿಟ್ ಅಥವಾ ಲಾಭದಾಯಕ ಹುದ್ದೆ ಎನ್ನುವಂಥ ಪದವನ್ನು ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಅಂದರೆ ಇದನ್ನು ವ್ಯಾಖ್ಯಾನಿಸಲಾಗಿಲ್ಲ, ಇದನ್ನು ಡಿಫೈನ್ ಮಾಡಿಲ್ಲ. ಸೊ ಈ ಒಂದು ಪದ ಎಲ್ಲಿ ಕಂಡುಬರುತ್ತಂತಂದರೆ ನ್ಯಾಯಾಂಗ ಘೋಷಣೆಗಳ ವಿವಿಧ ವ್ಯಾಖ್ಯಾನಗಳು ಮತ್ತು ಸಂಸತ್ತು ಈಗೇನು ಈ ಕಾಯ್ದೆ ಬರುತ್ತಲ್ವಾ, ದ ಪಾರ್ಲಿಮೆಂಟ್ ಪ್ರಿವೆನ್ಷನ್ ಆಫ್ ಡಿಸ್ಕ್ವಾಲಿಫಿಕೇಷನ್ ಆ್ಯಕ್ಟ್ 1959ನಲ್ಲಿ ಈ ಪದದ ಒಂದು ವ್ಯಾಖ್ಯಾನ ಅನ್ನುವಂಥದ್ದು ಕಂಡುಬರುತ್ತೆ.
ಎಸ್, ಸೊ ಇಲ್ಲಿ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಮಾತ್ರ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ಇಲ್ಲಿ. ಎಸ್, ನೌ ಲೆಟ್ ಅಸ್ ಸಿ ದ ಎಡಿಟೋರಿಯಲ್ ಟಾಪಿಕ್ಸ್. ಅ ಕೇಸ್ ಆಫ್ ನಥಿಂಗ್ ಬಟ್ ಪೇಟೆಂಟ್ ಸೆನ್ಸಾರ್ಶಿಪ್, ಅಂದರೆ ಇದರ ಅರ್ಥ ಪೇಟೆಂಟ್ ಸೆನ್ಸಾರ್ಶಿಪ್ ಹೊರತುಪಡಿಸಿ ಬೇರೇನೂ ಇಲ್ಲದಂಥ ಒಂದು ಪ್ರಕರಣ. ಓಕೆ, ಸೊ ಇಲ್ಲಿ ಬಾಂಬೆ ಹೈಕೋರ್ಟ್ ಇತ್ತೀಚೆಗೆ ಅಂದರೆ ಈ ಸೆಪ್ಟೆಂಬರ್ 20, 2024 ಒಂದು ವರ್ಡಿಕ್ಟನ್ನು ಅಥವಾ ತೀರ್ಪನ್ನು ನೀಡಿರುತ್ತೆ. ಏನು ಅಂತ ನೋಡೋಣ. ಸೊ ಜಸ್ಟಿಸ್ ಎಸ್ ಚಂದೂರ್ಕರ್ ರೂಲ್ಡ್ ಅಗೇನ್ಸ್ಟ್ ಆ್ಯನ್ ಅಮೆಂಡ್ಮೆಂಟ್ ಇನ್ ದ IT ರೂಲ್ಸ್ 2021. ಅಂದರೆ ಇಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿರುತ್ತೆ ಅಂತಂದರೆ IT ನಿಯಮಗಳಲ್ಲಿ ತಿದ್ದುಪಡಿಯನ್ನು ತಂದಿರುತ್ತೆ. ಓಕೆ, ಈ ಒಂದು ತಿದ್ದುಪಡಿಗೆ ಏನು ಮಾಡ್ತಾರೆ ಅಂತಂದರೆ ಜಸ್ಟಿಸ್ ಅವರು ಇಲ್ಲಿ ವಿರೋಧವನ್ನು ಮಾಡ್ತಾರೆ. ಓಕೆ, ಸೊ ಅವರು ವಿರೋಧವನ್ನು ಮಾಡ್ತಾ ಯಾವುದನ್ನು ಇಲ್ಲಿ ಸಮರ್ಥಿಸ್ಕೊಳ್ತಾರೆ ಅಂತಂದರೆ ಫ್ರೀಡಮ್ ಆಫ್ ರೈಟ್ ಟು ಫ್ರೀ ಸ್ಪೀಚ್, ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ಇಲ್ಲಿ ಸಮರ್ಥಿಸಿಕೊಳ್ತಾರೆ. ಅನ್ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಸೊ ಈ ಒಂದು ತಿದ್ದುಪಡಿ ಅನ್ನುವಂಥದ್ದು ಅಸಂವಿಧಾನಿಕ ತಿದ್ದುಪಡಿ ಅಂತ ಹೇಳಿ ಇಲ್ಲಿ ಜಸ್ಟಿಸ್ ಅವರು ಹೇಳ್ತಾರೆ. ಹಾಗೆ ಏನಕ್ಕೆ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಗತ್ತಂತಂದರೆ ಈ ಒಂದು ತಿದ್ದುಪಡಿ ಏನು IT ರೂಲ್ಸ್ 2021 ಏನು ತಿದ್ದುಪಡಿಯನ್ನು ತಂದಿರ್ತಾರಲ್ವ, ಆ ಒಂದು ತಿದ್ದುಪಡಿಯ ಮೂಲಕ ಏನು ಮಾಡುತ್ತೆ ಅಂದರೆ ಸರ್ಕಾರಕ್ಕೆ ವುಡ್ ಅಲೌ, ಅಂದರೆ ಈ ಒಂದು ಕಾಯ್ದೆಯ ರೂಲ್ 3 ಸಬ್ ಕ್ಲಾಸ್ 1B ಸಬ್ ಕ್ಲಾಸ್ B ಸಬ್ ಕ್ಲಾಸ್ V ಅನ್ನುವಂಥದ್ದು ಏನು ಮಾಡುತ್ತೆ ಅಂದರೆ ಇಲ್ಲಿ ಸರ್ಕಾರಕ್ಕೆ ಫ್ಯಾಕ್ಟ್ ಚೆಕ್ ಯೂನಿಟ್ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಲಿಕ್ಕೆ ಇದು ಅವಕಾಶವನ್ನು ನೀಡುತ್ತೆ. ಅಂದರೆ ವಾಸ್ತವ ಪರಿಶೀಲನೆ ಒಂದು ಘಟಕವನ್ನು ಸ್ಥಾಪಿಸಲಿಕ್ಕೆ ಸರ್ಕಾರಕ್ಕೆ ಅನುಮತಿಯನ್ನು ನೀಡುತ್ತೆ. ಹಾಗಿದ್ರೆ ಈ ಒಂದು ಘಟಕ ಏನು ಮಾಡುತ್ತಂತಂದರೆ ಟು ಕ್ಲಾಸಿಫೈ ನ್ಯೂಸ್ ಅಬೌಟ್ ಗೌರ್ಮೆಂಟ್ ಆಪರೇಷನ್ಸ್ ಆ್ಯಸ್ ಫೇಕ್, ಫಾಲ್ಸ್ ಆರ್ ಮಿಸ್ಲೀಡಿಂಗ್, ಒಬ್ಲಿಗೇಟಿಂಗ್ ಇಂಟರ್ಮೀಡಿಯೇಟರೀಸ್, ಅಂದರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಸರ್ವಿಸ್ ಪ್ರೊವೈಡರ್ ಟು ರಿಮೂವ್ ಸಚ್ ಕಂಟೆಂಟ್ ಆರ್ ಫೇಸ್ ಲಾಸ್ ಆಫ್ ಸೇಫ್ ಹಾರ್ಬರ್ ಇಮ್ಯುನಿಟಿ. ಅಂದರೆ ಇಲ್ಲಿ ಸರ್ಕಾರದ ಒಂದು ಕ್ರಮಗಳ ಕುರಿತು ಏನಾದರೂ ಸುಳ್ಳು ಸುದ್ದಿ ಅಥವಾ ನಕಲಿ ಸುದ್ದಿಗಳನ್ನ ಅಥವಾ ಫಾಲ್ಸ್ ಅಂದರೆ ಸುಳ್ಳು ಸುದ್ದಿಗಳನ್ನ ಅಥವಾ ದಾರಿ ತಪ್ಪಿಸುವಂಥ ಸುದ್ದಿಗಳನ್ನ ಇಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದರೆ, ಅಂದರೆ ಇದರಲ್ಲಿ ಹಲವಾರು ಮಧ್ಯವರ್ತಿ ಅಂದರೆ ಹಲವಾರು ಒಂದು ಪ್ಲ್ಯಾಟ್ಫಾರ್ಮ್ಗಳನ್ನ ಯೂಸ್ ಮಾಡಿಕೊಳ್ಳುವ ಮೂಲಕ, ಅಂದರೆ ಸಾಮಾಜಿಕ ಜಾಲತಾಣಗಳನ್ನು ಇಲ್ಲಿ ಬಳಕೆ ಮಾಡಿಕೊಳ್ಳುವ ಮೂಲಕ ಅವುಗಳನ್ನ ಪ್ರಸಾರವನ್ನು ಮಾಡ್ತಾ ಇದ್ದರೆ, ಸೊ ಇಲ್ಲಿ ಏನು ಮಾಡುತ್ತೆ ಅಂತಂದರೆ ಸರ್ಕಾರ ಅಂತಹ ಒಂದು ಕಂಟೆಂಟನ್ನು ರಿಮೂವ್ ಮಾಡಲಿಕ್ಕೆ ಅವರಿಗೆ ಆದೇಶವನ್ನು ನೀಡುತ್ತೆ. ಅಥವಾ ಫೇಸ್ ಆಫ್ ಲಾಸ್ ಆಫ್, ಸೊ ಅಂದರೆ ಇನ್ ಕೇಸ್ ಏನಾದರೂ ಆ ರೀತಿ ಮಾಡ್ತಾಯಿದ್ರೆ ಫೇಕ್, ಫಾಲ್ಸ್ ಆರ್ ಮಿಸ್ಲೀಡಿಂಗ್ ಕಂಟೆಂಟನ್ನು ಸ್ಪ್ರೆಡ್ ಮಾಡ್ತಾಯಿದ್ರೆ ಅವರ ವಿರುದ್ಧ ಏನಾಗುತ್ತೆ ಅಂತಂದರೆ ಇಲ್ಲಿ ಸೇಫ್ ಹಾರ್ಬರ್ ಇಮ್ಯುನಿಟಿ ಅನ್ನುವಂಥದ್ದು ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಇದು ಅವರಿಗೆ ಲಭ್ಯವಾಗೋದಿಲ್ಲ. ಹಾಗಿದ್ರೆ ಇಲ್ಲಿ ಸೇಫ್ ಹಾರ್ಬರ್ ಇಮ್ಯುನಿಟಿ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಈ IT ಕಾಯ್ದೆಯ ಸೆಕ್ಷನ್ 79 ಅಡಿಯಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಇಂಟರ್ಮೀಡಿಯೇಟರ್ ಅಂದರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳು ಅಥವಾ ಸರ್ವಿಸ್ ಪ್ರೊವೈಡರ್ಸರು ಆರ್ ಎಕ್ಸೆಂಪ್ಟ್ ಫ್ರಮ್ ಲಯಬಿಲಿಟಿ ಆಫ್ ಥರ್ಡ್ ಪಾರ್ಟಿ ಕಂಟೆಂಟ್. ಸೊ ಅಂದರೆ ಲಯಬಿಲಿಟಿ ಅಂತಂದರೆ ಇಲ್ಲಿ ಥರ್ಡ್ ಪಾರ್ಟಿ ಅಂದರೆ ಮೂರನೇ ವ್ಯಕ್ತಿಯ ಒಂದು ಕಂಟೆಂಟ್ ಏನಿರುತ್ತಲ್ವ, ಆ ಒಂದು ಒಂದು ಪಾರ್ಟಿಯ ಕಂಟೆಂಟ್ ಏನಾದರೂ ಬಳಸಿಕೊಂಡಿದ್ರೆ ಅದರಿಂದ ಏನು ಮಾಡುತ್ತೆ ಅಂದರೆ ಹೊಣೆಗಾರಿಕೆಯಿಂದ ಇಲ್ಲಿ ವಿನಾಯಿತಿಯನ್ನು ನೀಡಲಾಗತ್ತೆ. ಎಸ್, ಪೆಟಿಷನ್. ಸೊ ಇಲ್ಲಿ ಅರ್ಜಿದಾರರು ಏನು ವಾದವನ್ನು ಮಾಡಿದ್ದಾರೆ ಅಂತಂದರೆ ದ ಅಮೆಂಡ್ಮೆಂಟ್ ಬ್ರೀಚ್ಡ್ ಕಾನ್ಸ್ಟಿಟ್ಯೂಷನಲ್ ಫ್ರೀ ಸ್ಪೀಚ್ ಪ್ರೊಟೆಕ್ಷನ್. ಸೊ ಈ ರೀತಿ ಸರ್ಕಾರ ಒಂದು ಸಾಮಾಜಿಕ ಜಾಲತಾಣಗಳ ಮೇಲೆ ನಿರ್ಬಂಧವನ್ನು ಹಾಕೋದ್ರಿಂದ ಅಥವಾ ಈ ರೀತಿಯ ಒಂದು ಪ್ರವಿಜನ ತಂದಿರುವಂಥದ್ದು ಇದು ಸಾಮಾಜಿಕ ಜಾಲತಾಣಗಳ ವಾಕ್ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುತ್ತೆ ಅಂತ ಹೇಳಿ ಇಲ್ಲಿ ಅರ್ಜಿದಾರರು ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಎಸ್, ಸೊ ಇಲ್ಲಿ ಸರ್ಕಾರದ ವಾದ ಏನು, ಸರ್ಕಾರ ಯಾವ ರೀತಿ ಈ ಒಂದು ನಡೆಯನ್ನು ಸಮರ್ಥಿಸಿಕೊಳ್ಳುತ್ತೆ ಅಂತಂದರೆ ಇದು ಏನಂತಂದರೆ ದಿಸ್ ಈಸ್ ನೋ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಫಾರ್ ಫಾಲ್ಸ್ ಆರ್ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್. ಸೊ ಅಂದರೆ ಸರ್ಕಾರದ ವಿರುದ್ಧ ಸುಳ್ಳು ಸುದ್ದಿಗಳನ್ನ ಹರಡುವುದರ ವಿರುದ್ಧ ಇದೇ ಮಾಡುತ್ತಂತಂದರೆ
ಯಾವುದೇ ರೀತಿಯ ಒಂದು ಸಾಂವಿಧಾನಿಕ ರಕ್ಷಣೆಯನ್ನು ನೀಡೋದಿಲ್ಲ ಅಂತ ಹೇಳಿ ಸರ್ಕಾರ ಇಲ್ಲಿ ಸಮರ್ಥಿಸಿಕೊಳ್ಳುತ್ತೆ. ಹಾಗೆ ಏನು ಸರ್ಕಾರ ಈ IT ರೂಲ್ಸ್ 2020 ಏನು ತಿದ್ದುಪಡಿಯನ್ನು ತಂದಿರುತ್ತಲ್ವ, ಸೊ ಈ ಒಂದು ತಿದ್ದುಪಡಿಯ ಕುರಿತು ಈ ಒಂದು ಸಂವಿಧಾನ ಅಂದರೆ ಈ ತೀರ್ಪನ್ನು ನೀಡುವಂಥ ಸಂದರ್ಭದಲ್ಲಿ ಇಲ್ಲಿ ನ್ಯಾಯಾಧೀಶರು ಏನು ಮಾಡ್ತಾರೆ ಅಂತಂದರೆ ಒಂದು ಸ್ಪ್ಲಿಟ್ ವರ್ಡಿಕ್ಷನ್ ಅಂತಂದರೆ ಬೇರೆ ಬೇರೆ ಅಂದರೆ ತದ್ವಿರೋಧವಾದಂಥ ಇಲ್ಲಿ ತೀರ್ಪನ್ನು ನೀಡ್ತಾರೆ. ಒಬ್ಬರು ನ್ಯಾಯಾಧೀಶರು ಈ ಒಂದು IT ಕಾಯ್ದೆಯನ್ನು ಬೆಂಬಲಿಸಿದರೆ, ಇನ್ನೊಬ್ಬರು ಏನು ಮಾಡ್ತಾರೆ ಅಂತಂದರೆ ಆ ಒಂದು ಕಾಯ್ದೆಯನ್ನು ಇಲ್ಲಿ ವಿರೋಧಿಸುತ್ತಾರೆ. ಸೊ ಇಲ್ಲಿ ಫ್ರೀ ಸ್ಪೀಚ್ ಜುರಿಸ್ಡಿಕ್ಷನ್ ಅಂತ ಬರುತ್ತೆ, ಅಂದರೆ ವಾಕ್ ಸ್ವಾತಂತ್ರ್ಯದ ನ್ಯಾಯಶಾಸ್ತ್ರ ಅಂತ ಹೇಳಿ. ಸೊ ಇದೇನು ಹೇಳುತ್ತೆ ಅಂತಂದರೆ ದ ಸ್ಟೇಟ್ ಕೆನಾಟ್ ಯೂನಿಲ್ಯಾಟ್ರಲಿ ಡಿಸೈಡ್ ವಾಟ್ ಕಾನ್ಸ್ಟಿಟ್ಯೂಟ್ ಅಕ್ಸೆಪ್ಟೇಬಲ್ ಸ್ಪೀಚ್ ಆ್ಯಸ್ ಪರ್ ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇದರ ಅರ್ಥ ಏನಂತಂದರೆ ಭಾರತೀಯ ಸಂವಿಧಾನದ ವಿಧಿ 19 ಸಬ್ ಕ್ಲಾಸ್ 2 ವಿಧಿಯ ಪ್ರಕಾರ ಏನು ಹೇಳುತ್ತೆ ಅಂತಂದರೆ ಯಾವುದೇ ಒಂದು ರಾಜ್ಯವು ಇಲ್ಲಿ ಏಕಪಕ್ಷೀಯವಾಗಿ ಅವರ ಭಾಷಣವನ್ನು ಯಾವ ರೀತಿ ಇರಬೇಕು ಅಂತ ಹೇಳಿ ನಿರ್ಧರಿಸಲಿಕ್ಕೆ ಬರೋದಿಲ್ಲ ಅಂತ ಹೇಳುತ್ತೆ. ಸೊ ಇಲ್ಲಿ ಕೆಲವೊಂದು ಗ್ರೌಂಡ್ಸ್ಗಳಿರುತ್ತೆ. ಆ ಒಂದು ಗ್ರೌಂಡ್ಗಳ ಆಧಾರದ ಮೇಲೆ ಏನು ಮಾಡ್ಬೋದು ಅಂತಂದರೆ ವ್ಯಕ್ತಿಯ ಒಂದು ವಾಕ್ ಸ್ವಾತಂತ್ರ್ಯವನ್ನು ಏನು ಮಾಡ್ಬೋದು ಅಂತಂದರೆ ನಿರ್ಬಂಧಿಸಬಹುದು. ರೆಸ್ಟ್ರಿಕ್ಟಿಂಗ್ ಸ್ಪೀಚ್ ಯಾವ ಆಧಾರದ ಮೇಲೆ ಅಂತಂದರೆ ಡಿಫೆಮೇಷನ್, ಅಂದರೆ ಒಬ್ಬ ವ್ಯಕ್ತಿ ಏನಾದರೂ ಬೇರೆಯವರ ಕುರಿತು ಮಾನಹಾನಿಯನ್ನು ಮಾಡ್ತಾಯಿದ್ರೆ ಅಥವಾ ಆ ಒಂದು ಭಾಷಣ ಇಲ್ಲಿ ಸಾರ್ವಜನಿಕ ಒಂದು ಸುವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದರೆ ಅಂತಹ ಒಂದು ಇಲ್ಲಿ ಮಾತುಗಳನ್ನು ಏನು ಮಾಡ್ಬೋದು ಅಂದರೆ ಸರ್ಕಾರ ಇಲ್ಲಿ ನಿರ್ಬಂಧಿಸಬಹುದಾಗಿರುತ್ತೆ. ನೆಕ್ಸ್ಟ್ ಟಾಪಿಕ್ ಇನ್ಫ್ಲೆಕ್ಷನ್ ಪಾಯಿಂಟ್. ಸೊ ಇದು ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಇವಾಗ ಏನು ನಡೀತಾ ಇದೆ ಅಂತಂದರೆ ಇರಾನ್ ಮತ್ತು ಈ ಇಸ್ರೇಲ್ ನಡುವೆ ಇವಾಗ ಕ್ಷಿಪಣಿ ದಾಳಿಗಳು ನಡೀತಾ ಇದೆ. ಎಸ್, ಸೊ ಇಲ್ಲಿ ಇರಾನ್ಸ್ October 1 ಬ್ಯಾಲಿಸ್ಟಿಕ್ ಮಿಸೈಲ್ ಅಟ್ಯಾಕ್. ಸೊ ಇರಾನ್ ಏನು ಅಂದರೆ ಇಲ್ಲಿ October 1 ಈ ಇಸ್ರೇಲ್ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಕ್ಷಿಪಣಿಯ ದಾಳಿಯನ್ನು ಮಾಡುತ್ತೆ. ದಿಸ್ ಮಾರ್ಕ್ಸ್ ಅ ಸಿಗ್ನಿಫಿಕೆಂಟ್ ಎಸ್ಕಲೇಷನ್ ಇನ್ ಆನ್ ಗೋಯಿಂಗ್ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ಪ್ರೈಮರ್ಲಿ ಬಿಟ್ವೀನ್ ಇರಾನ್ ಆ್ಯಂಡ್ ಇಸ್ರೇಲ್. ಸೊ ಈ ಒಂದು ದಾಳಿ ಏನಾಗುತ್ತೆ ಅಂತಂದರೆ ವೆಸ್ಟ್ ಏಷ್ಯಾದ ನಡುವೆ ಒಂದು ಸಂಘರ್ಷ ಉಂಟಾಗಲಿಕ್ಕೆ ಕಾರಣವಾಗಿದೆ. ಅದು ಬಹುಮುಖ್ಯವಾಗಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಒಂದು ಸಂಘರ್ಷಕ್ಕೆ ಇದು ಮುಖ್ಯ ಕಾರಣವಾಗಿ ಕಂಡುಬರುತ್ತೆ. ಹಾಗಿದ್ರೆ ಈ ಸಂಘರ್ಷದ ಹಿನ್ನೆಲೆಯನ್ನು ನೋಡೋದಾದರೆ ಯಾಕೆ ಈ ಒಂದು ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನು ಮಾಡ್ತಾ ಇದೆ ಅಂತಂದರೆ, ಸೊ ಇಸ್ರೇಲ್ ಕೂಡ ಏನು ಮಾಡಿರುತ್ತೆ ಅಂತಂದರೆ April 1 ಅಟ್ಯಾಕ್ ಆನ್ ದ ಇರಾನಿಯನ್ ಎಂಬಸಿ ಕಾಂಪ್ಲೆಕ್ಸ್ ಇನ್ ಡಮಾಸ್ಕಸ್ ಪ್ರಾಂಪ್ಟೆಡ್ ಇರಾನ್ಸ್ ಫಸ್ಟ್ ಡೈರೆಕ್ಟ್ ಅಟ್ಯಾಕ್ ಆನ್ ಇಸ್ರೇಲ್ ಆನ್ April 15. ಸೊ ಇಲ್ಲಿ ಇಸ್ರೇಲ್ ಕೂಡ ಏನು ಮಾಡಿರುತ್ತೆ ಅಂತಂದರೆ ಈ ಒಂದು ಇರಾನಿಯನ್ ರಾಯಭಾರಿ ಕಚೇರಿ ಅಂದರೆ ಈ ಡಮಾಸ್ಕಸ್ನಲ್ಲಿರುವಂಥ ರಾಯಭಾರಿ ಕಚೇರಿಯ ಮೇಲೆ ದಾಳಿಯನ್ನು ಮಾಡಿರುತ್ತೆ. ಹಾಗೆ ಇಲ್ಲಿ ಹಮಾಸ್ ನಾಯಕನಾದಂಥ ಇಸ್ಮಾಯಿಲಿ ಹನಿ ಅಂತ ಬರ್ತಾನೆ. ಓಕೆ, ಸೊ ಈ ಥರನ ಏನು ಮಾಡ್ತಾರೆ ಅಂತಂದರೆ ಇರಾನ್ನ ಟೆಹರಾನ್ ಅನ್ನುವಂಥ ಪ್ರದೇಶದಲ್ಲಿ ವಾಯು ದಾಳಿಯ ಮೂಲಕ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಹತ್ಯೆಯನ್ನು ಮಾಡಿರ್ತಾರೆ. ಸೊ ಇದಕ್ಕೆ ಪ್ರತಿಕಾರವಾಗಿ ಏನು ಮಾಡ್ತಾ ಇದೆ ಅಂತಂದರೆ ಇರಾನ್ ಇವಾಗ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಹಾಗೆ ಈ ಒಂದು ಸಂಘರ್ಷದಲ್ಲಿ ಹಲವಾರು ಇಲ್ಲಿ ಸಂಘಟನೆಗಳು ಇಲ್ಲಿ ಹೆಜ್ಬುಲ್ಲಾ ಮತ್ತು ಹಮಾಸ್ನಂತಹ ಸಂಘಟನೆ ಕೂಡ ಈ ಒಂದು ಸಂಘರ್ಷದಲ್ಲಿ ಇನ್ವಾಲ್ವ್ ಆಗ್ತಾ ಇದೆ ಅಥವಾ ಪಾಲ್ಗೊಳ್ತಾ ಇದೆ. ಸೊ ಇಸ್ರೇಲ್ ಕಂಟಿನ್ಯೂಡ್ ಸ್ಟ್ರೈಕ್ ಇನ್ಕ್ಲೂಡಿಂಗ್ ದಿ ಕಿಲ್ಲಿಂಗ್ ಆಫ್ ಹೆಜ್ಬುಲ್ಲಾ ಲೀಡರ್ ಹಸನ್ ನಸ್ರಲ್ಲಾ ಇನ್ ಲೆಬನಾನ್ ಹ್ಯಾವ್ ವೈಡನ್ ದಿ ಕಾನ್ಫ್ಲಿಕ್ಟ್ ಇನ್ವಾಲ್ವಿಂಗ್ ಮಲ್ಟಿಪಲ್ ಪಾರ್ಟೀಸ್ ಸಚ್ ಆಸ್ ಹಮಾಸ್, ಹೆಜ್ಬುಲ್ಲಾ ಆ್ಯಂಡ್ ದ ಹೌತೀಸ್. ಸೊ ಇಲ್ಲೇನು ಮಾಡುತ್ತೆ ಅಂದರೆ ಇಸ್ರೇಲ್ ಕೂಡ ಇಲ್ಲಿ ಲೆಬನಾನ್ನಲ್ಲಿ ಈ ಹೆಜ್ಬುಲ್ಲಾ ನಾಯಕನಾಗಿರುವಂಥ ಹಸನ್ ನಸ್ರಲ್ಲನ ಹತ್ಯೆಯನ್ನು ಮಾಡುತ್ತೆ. ಸೊ ಈ ಕಾರಣಕ್ಕಾಗಿ ಹಲವಾರು ಸಂಘಟನೆಗಳು ಹಮಾಸ್, ಹೆಜ್ಬುಲ್ಲಾ ಮತ್ತು ಹೌತಿ ಸಂಘಟನೆಗಳು ಏನು ಮಾಡುತ್ತೆ ಅಂದರೆ ಇಲ್ಲಿ ಇಸ್ರೇಲ್ ವಿರುದ್ಧ ತಿರುಗಿ ಬೀಳುತ್ತೆ. ಫೇಲ್ಯೂರ್ ಆಫ್ ಡಿಟರೆನ್ಸ್ ಡಿಸ್ಪೈಟ್ ಇಸ್ರೇಲ್ ಬಳಿ ಏನಿದೆ ಅಂತಂದರೆ ಒಂದು ಅತ್ಯಾಧುನಿಕ ಏನಿದೆ ಅಂತಂದರೆ ಸುಪೀರಿಯರ್ ಮಿಲಿಟರಿ ಪವರ್ ಇದೆ. ಹಾಗೆ ಇಲ್ಲಿ
ಪರಮಾಣು ಒಂದು ಶಸ್ತ್ರಾಸ್ತ್ರಗಳಿದ್ದರೂ ಕೂಡ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಈ ಇಸ್ರೇಲ್ಗೆ ಇಲ್ಲಿ ಹಮಾಸ್, ಹೆಜ್ಬುಲ್ಲಾ ಮತ್ತು ಈ ಇರಾನ್ ದಾಳಿಗಳನ್ನ ತಡೆಗಟ್ಟಲಿಕ್ಕೆ ಆಗ್ತಾ ಇಲ್ಲ. ಎಸ್, ಸೊ ಇಲ್ಲಿ ಯು ಎಸ್ ಒಂದು ನಾಯಕತ್ವವನ್ನು ಇಲ್ಲಿ ಟೀಕೆಯನ್ನು ಮಾಡಲಾಗಿದೆ. ಯಾಕಂತಂದರೆ ಈ ಇಸ್ರೇಲ್ ಏನು ಇವಾಗ ನಡೀತಾ ಇರುವಂಥ ಯುದ್ಧವನ್ನು ಇಲ್ಲಿ ಯು ಎಸ್ನ ಒಂದು ಯಾವುದೇ ಪ್ರಯತ್ನಗಳು ಇಲ್ಲಿ ಫಲವನ್ನು ನೀಡಿಲ್ಲ. ಸೊ ಹೀಗಾಗಿ ಇದನ್ನು ಟೀಕೆಯನ್ನು ಮಾಡಲಾಗ್ತಾ ಇದೆ. ಎಸ್, ಸೊ ಈ ರೀತಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇರೋದ್ರಿಂದ ಇದು ಯಾವ ರೀತಿ ಪರಿಣಾಮವನ್ನು ಬೀರ್ಬೋದು ಅಂತಂದರೆ, ಸೊ ರಿಸ್ಕ್ ಆಫ್ ರೀಜನಲ್ ಪ್ರಾದೇಶಿಕವಾರ ಈ ಒಂದು ಯುದ್ಧದ ಪರಿಣಾಮಗಳೇನಾಗಿರುತ್ತೆ ಅಂತಂದರೆ, ಇದರಲ್ಲಿ ಈ ಒಂದು ಇರಾನ್ ಬೆಂಬಲಿತ ಮತ್ತು ಇಸ್ರೇಲ್ಗೆ ಸಪೋರ್ಟ್ ಮಾಡುವಂಥ ದೇಶಗಳು ಏನಾಗುತ್ತೆ ಅಂತಂದರೆ ಈ ಯುದ್ಧದಲ್ಲಿ ಕೂಡ ಇನ್ವಾಲ್ವ್ ಆಗುತ್ತೆ. ಅಂದರೆ ಇದು ಬಹು ದೇಶಗಳ ಒಂದು ಸಂಘರ್ಷಕ್ಕೆ ಕೂಡ ಇಲ್ಲಿ ಕಾರಣವಾಗತ್ತೆ. ಎಸ್, ಸೊ ಇಲ್ಲಿ ನೀಡ್ ಆಫ್ ಡಿಪ್ಲೊಮ್ಯಾಟಿಕ್ ಇಂಟರ್ವೆನ್ಷನ್. ಸೊ ಈ ಯುದ್ಧವನ್ನು ತಡೆಗಟ್ಟಲಿಕ್ಕೆ ಇಲ್ಲಿ ಈ ಒಂದು ರಾಜತಾಂತ್ರಿಕ ಒಂದು ಹಸ್ತಕ್ಷೇಪ ಅನ್ನುವಂಥದ್ದು ಬಹು ಮುಖ್ಯವಾಗಿ ಅಗತ್ಯವಾಗಿದೆ. ಎಸ್, ಸೊ ಇಲ್ಲಿ ಇಸ್ರೇಲ್ಗೆ ಏನು ಮಾಡುತ್ತೆ ಅಂದರೆ ಯು ಎಸ್ ಬೆಂಬಲವನ್ನು ನೀಡುತ್ತೆ, ಇರಾನ್ಗೆ ಚೀನಾ ಬೆಂಬಲವನ್ನು ನೀಡುತ್ತೆ. ಸೊ ಹೀಗಾಗಿ ಈ ಎರಡೂ ದೇಶಗಳು ಏನು ಮಾಡಬೇಕಾಗಿದೆ, ಇವಾಗ ಈ ಸಂಘರ್ಷವನ್ನು ತಿಳಿಗೊಳಿಸಬೇಕಾಗಿದೆ. ಹಾಗಿದ್ರೆ ಈ ರೀತಿಯ ಸಂಘರ್ಷ, ಇರಾನ್ ಮತ್ತು ಇಸ್ರೇಲ್ ಸಂಘರ್ಷದಿಂದ ಭಾರತಕ್ಕೆ ಆಗುವಂಥ ಪರಿಣಾಮ ಏನು, ಭಾರತಕ್ಕೆ ಈ ಯುದ್ಧದ ಪರಿಣಾಮ ಏನಾಗಿರುತ್ತೆ ಅಂತ ನೋಡೋಣ. ಸೊ ಇದು ಏನಂತಂದರೆ, ಭಾರತ ಈ ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳ ನಡುವೆ ಏನಿದೆ ಅಂತಂದರೆ ಒಂದು ಉತ್ತಮವಾದಂಥ ಒಂದು ಸಂಬಂಧವನ್ನು ಹೊಂದಿದೆ. ಹಾಗೆ ಈ ರೀತಿ ಸಂಘರ್ಷ ಏನಾದರೂ ಕಂಟಿನ್ಯೂ ಆದರೆ ಏನಾಗುತ್ತೆ ಅಂತಂದರೆ ಈ ಎರಡೂ ದೇಶಗಳ ಒಟ್ಟಿಗೆ ಇರುವಂಥ ವಾಣಿಜ್ಯ ಸಂಬಂಧ ಅಂದರೆ ಟ್ರೇಡ್ ರಿಲೇಟೆಡ್ ಏನಾಗುತ್ತೆ ಅಂದರೆ ಇದು ಪರಿಣಾಮವನ್ನು ಬೀರುತ್ತೆ. ಹಾಗೆ ಭಾರತ ಏನು ಮಾಡ್ತಾ ಇದೆ ಅಂತಂದರೆ ಈ ಇರಾನ್ನ ಚಹಬಾರ್ ಅನ್ನುವಂಥ ಒಂದು ಬಂದರು ಬರುತ್ತೆ. ಚಬಹಾರ್ ಅನ್ನುವಂಥ ಬಂದರಿನಲ್ಲಿ ಏನು ಮಾಡ್ತಾ ಇದೆ ಅಂದರೆ ಇನ್ವೆಸ್ಟನ್ನು ಮಾಡಿದೆ ಅಥವಾ ಹಣವನ್ನು ಹೂಡಿಕೆಯನ್ನು ಮಾಡಿದೆ. ಎಸ್, ಸೊ ಈ ಮೂಲಕ ಏನಂತಂದರೆ ಈ ಚಬಹಾರ್ ಒಂದು ಪೋರ್ಟ್ ಮೂಲಕ ಏನು ಮಾಡಬಹುದು ಅಂತಂದರೆ ಈ ಈ ಪಾಕಿಸ್ತಾನದ ಒಂದು ನೆರವಿಲ್ಲದ ಅಥವಾ ಇದರ ಹಂಗಿಲ್ಲದ ಏನು ಮಾಡ್ಬೋದು ಅಂತಂದರೆ ಈ ಮಧ್ಯಪ್ರಾಚ್ಯ ದೇಶಗಳನ್ನ ಸಂಪರ್ಕಿಸಲಿಕ್ಕೆ ಇದು ಸಹಾಯವಾಗತ್ತೆ. ಎಸ್, ಸೊ ಇಲ್ಲಿ ಇಸ್ರೇಲ್ ಕೂಡ ಏನು ಮಾಡುತ್ತಂದರೆ ಯಾವಾಗಲೂ ಕೂಡ ಭಾರತವನ್ನು ಬೆಂಬಲಿಸುವಂಥ ರಾಷ್ಟ್ರ ಆಗಿದೆ. ಹಾಗೆ ಈ ಯುದ್ಧ ಅನ್ನುವಂಥದ್ದು ಇದೇ ರೀತಿ ಮುಂದುವರೆದ್ರೆ ಸೊ ಭಾರತದ ಮೇಲೆ ಯಾವ ರೀತಿ ಇನ್ನೊಂದು ಇಫೆಕ್ಟ್ ಆಗುತ್ತೆ ಅಂದರೆ ತೈಲ ಬೆಲೆಯಲ್ಲಿ ಏರಿಕೆ ಆಗುತ್ತೆ. ಎಸ್, ಸೊ ಹೀಗಾಗಿ ತೈಲ ದರ ಏನಾಗುತ್ತೆ ಇಲ್ಲಿ ಹೆಚ್ಚಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್. ಸೊ ವಾಟ್ ಸ್ಪೆಷಲ್ ಸ್ಟೇಟಸ್ ಈಸ್ ಲಡಾಖ್ ಸೀಕಿಂಗ್, ಅಂದರೆ ಈ ಲಡಾಖ್ ಯಾವ ವಿಶೇಷ ಸ್ಥಾನಮಾನವನ್ನು ಬಯಸ್ತಾ ಇದೆ ಅಂತ ಹೇಳಿ. ಸೊ ಇತ್ತೀಚೆಗೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸೋನಮ್ ವಾಂಗ್ಚುಕ್ ಅಂತ ಬರ್ತಾರೆ. ಓಕೆ, ಸೊ ಇವರೊಬ್ಬರು ಇಲ್ಲಿ ಪರಿಸರ ಒಂದು ಹವಾಮಾನ ಕಾರ್ಯಕರ್ತೆ ಆಗಿದ್ದಾರೆ. ಓಕೆ, ಸೊ ಇವರನ್ನು ಬಂಧನವನ್ನು ಮಾಡಲಾಗತ್ತೆ. ಸೊ ಏನಕ್ಕೆ ಅಂತಂದರೆ ಇಲ್ಲಿ ಈ ಒಂದು ಪ್ರದೇಶಕ್ಕೆ ಅಂದರೆ ಈ ಲಡಾಖ್ಗೆ ಹೆಚ್ಚಿನ ಒಂದು ಸ್ವಾಯತ್ತತೆಯನ್ನು ನೀಡಬೇಕು ಅಂತ ಹೇಳಿ, ಅಂದರೆ ಇದನ್ನು ಸಂವಿಧಾನದ 6ನೇ ಶೆಡ್ಯೂಲಿಗೆ ಸೇರಿಸಲಿಕ್ಕೆ ಏನು ಮಾಡ್ತಾರೆ ಅಂತಂದರೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ, ಪ್ರತಿಭಟನೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಇವರನ್ನು ಅರೆಸ್ಟನ್ನು ಮಾಡಲಾಗತ್ತೆ. ಓಕೆ, ಸೊ ಇಲ್ಲಿ ಅಸಿಮೆಟ್ರಿಕಲ್ ಫೆಡರಲಿಸಮ್ ಅಂದರೆ ಭಾರತೀಯ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ಇಲ್ಲಿ ಎಲ್ಲ ರಾಜ್ಯಗಳು ಕೂಡ ಇಲ್ಲಿ ಸಮಾನ ಒಂದು ಸ್ವಾಯತ್ತತೆಯನ್ನು ನೀಡಿಲ್ಲ. ಎಸ್, ಸೊ ಇಲ್ಲಿ ಕೆಲವು ರಾಜ್ಯಗಳಿಗೆ ಇಲ್ಲಿ ವಿಶೇಷ ಸ್ಥಾನಮಾನವನ್ನು ನೀಡಲಾಗತ್ತೆ, ಅಂದರೆ ಸ್ವಾಯತ್ತತೆಯನ್ನು ನೀಡುತ್ತೆ. ಹಾಗೆ ಕೆಲವು ರಾಜ್ಯಗಳಿಗೆ ಯಾವುದೇ ರೀತಿಯ ಸ್ವಾಯತ್ತತೆ ಅನ್ನುವಂಥದ್ದು ಕಂಡು ಬರೋದಿಲ್ಲ. ಓಕೆ, ಸೊ ಇಲ್ಲಿ ಉದಾಹರಣೆಯಾಗಿ ನೋಡೋದಾದರೆ ಯು ಎಸ್ ಮತ್ತು ಈ ಆಸ್ಟ್ರೇಲಿಯಾದಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆ ಇದೆ ಅಂತಂದರೆ ಇಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಸಮಾನ ಅಧಿಕಾರವನ್ನು ನೀಡಿದ್ದಾರೆ. ಆದರೆ ಭಾರತದಲ್ಲಿ ಆ ರೀತಿಯ ಒಂದು ಇಲ್ಲಿ ಅವಕಾಶ ಇಲ್ಲ. ಯಾವ ರೀತಿ ಇದು ಅಂತಂದರೆ ಸೊ ಇಲ್ಲಿ 5th and 6th ಶೆಡ್ಯೂಲ್ ಅಂತ ಬರುತ್ತೆ. ಓಕೆ, ಈ ಒಂದು ಶೆಡ್ಯೂಲ್ಗಳ ಮೂಲಕ ಏನು ಮಾಡಲಾಗತ್ತೆ ಅಂತಾರೆ ಹಲವಾರು ರಾಜ್ಯಗಳಿಗೆ ಇಲ್ಲಿ ವಿಶೇಷ ಸ್ವಾಯತ್ತತೆಯನ್ನು ನೀಡಲಾಗತ್ತೆ. ಎಸ್, ಸೊ ಈ 5th and 6th ಶೆಡ್ಯೂಲ್ ಏನು ಹೇಳುತ್ತೆ ಅಂದರೆ ದೀಸ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಪ್ರೊವೈಡ್
ಆಟೋನೋಮಿ ಟು ಸರ್ಟನ್ ಟ್ರೈಬಲ್ ಏರಿಯಾ, ಅಂದರೆ ಕೆಲವೊಂದು ಬುಡಕಟ್ಟು ಪ್ರದೇಶಗಳಿಗೆ ಇದು ಕೆಲವೊಂದಿಷ್ಟು ಇಲ್ಲಿ ಸ್ವಾಯತ್ತತೆಯನ್ನು ನೀಡುತ್ತೆ, ಅಂದರೆ ವಿಶೇಷ ಅಧಿಕಾರವನ್ನು ನೀಡುತ್ತೆ. ಓಕೆ, ಹಾಗಿದ್ರೆ ಇಲ್ಲಿ 5th ಶೆಡ್ಯೂಲ್ ಅನ್ನುವಂಥದ್ದು ಯಾರಿಗೆ ಅಪ್ಲೈ ಆಗುತ್ತೆ? 5th ಶೆಡ್ಯೂಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಶೆಡ್ಯೂಲ್ಡ್ ಏರಿಯಾಸ್ ಇನ್ 10 ಸ್ಟೇಟ್, ಅಂದರೆ 10 ರಾಜ್ಯಗಳಲ್ಲಿ ಇರುವಂತಹ ಬುಡಕಟ್ಟು ಪ್ರದೇಶಗಳಿಗೆ ಇದು ಅಪ್ಲೈ ಆಗತ್ತೆ. ಹಾಗೆ 6th ಶೆಡ್ಯೂಲ್ ಅನ್ನುವಂಥದ್ದು ಇಲ್ಲಿ ಟ್ರೈಬಲ್ ಏರಿಯಾಸ್, ಇದು ಅನುಸೂಚಿತ ಪ್ರದೇಶಗಳು. ಶೆಡ್ಯೂಲ್ ಏರಿಯಾ ಅಂದರೆ ಟ್ರೈಬಲ್ ಏರಿಯಾ ಅಂದರೆ ಬುಡಕಟ್ಟು ಪ್ರದೇಶಗಳಿಗೆ ಇದು ಅಪ್ಲೈ ಆಗುತ್ತೆ. ಹಾಗಿದ್ರೆ ಬುಡಕಟ್ಟು ಪ್ರದೇಶಗಳಲ್ಲಿ ಎಲ್ಲಿ ಬರುತ್ತೆ? ಅಸ್ಸಾಂ, ಮೇಘಾಲಯ, ಮಿಜೋರಾಂ ಮತ್ತು ತ್ರಿಪುರಾದಲ್ಲಿ ಬರುತ್ತೆ. ಸೊ ಹೀಗಾಗಿ 6th ಶೆಡ್ಯೂಲ್ನಲ್ಲಿ ಬಿಲಾಂಗ್ ಆಗಿರುವಂಥ ಟ್ರೈಬಲ್ ಏರಿಯಾ ಆಗಿವ. ಸೊ ಇವುಗಳ ಮೂಲಕ ಏನು ಮಾಡಲಾಗುತ್ತೆ? ಇವುಗಳಿಗೆ ಆಫರಿಂಗ್ ಗ್ರೇಟರ್ ಅಟೋನಮಿ ಥ್ರೂ ಆಟೋನಾಮಸ್ ಡಿಸ್ಟಿಕ್ ಕೌನ್ಸಿಲ್. ಸೊ ಅಂದರೆ ಇಲ್ಲಿ ಈ ಅಟೋನಾಮಸ್ ಅಂದರೆ ಸ್ವಾಯತ್ತ ಜಿಲ್ಲಾ ಕೌನ್ಸಿಲ್ಗಳಂತ ಬರುತ್ತೆ. ಸೊ ಇವುಗಳನ್ನು ಸ್ಥಾಪನೆಯನ್ನು ಮಾಡುವುದರ ಮೂಲಕ ಈ ರಾಜ್ಯಗಳಿಗೆ ಹೆಚ್ಚಿನ ಒಂದು ಅಧಿಕಾರವನ್ನು ನೀಡಲಾಗತ್ತೆ. ಹಾಗಿದ್ರೆ ಈ ಬುಡಕಟ್ಟು ಪ್ರದೇಶಗಳಲ್ಲಿ ಯಾವ ರೀತಿಯ ಒಂದು ಸ್ವಾಯತ್ತತೆ ಇದೆ ಅಂತ ನೋಡೋಣ. ಸೊ ADs ಇನ್ 6th ಶೆಡ್ಯೂಲ್ ಏರಿಯಾಸ್ ಹ್ಯಾವ್ ಎಕ್ಸ್ಟೆನ್ಸಿವ್ ಪವರ್. ಎಸ್, ಸೊ ಇಲ್ಲಿ ಆಟೋನಾಮಸ್ ಡಿಸ್ಟಿಕ್ ಇರುವಂಥ 6th ಶೆಡ್ಯೂಲ್ ಏರಿಯಾಗಳಲ್ಲಿ ಕೆಲವೊಂದಿಷ್ಟು ಇಲ್ಲಿ ವ್ಯಾಪಕವಾದಂಥ ಅಧಿಕಾರಗಳನ್ನ ನೀಡಲಾಗಿದೆ. ಹಾಗಿದ್ರೆ ಯಾವುದರ ಕುರಿತು ಇಲ್ಲಿ ಅಧಿಕಾರವನ್ನು ನೀಡಲಾಗಿದ್ದಾರೆ ಅಂತಂದರೆ ಲ್ಯಾಂಡ್ ಯೂಸ್ ಅಂದರೆ ಭೂಬಳಕೆ ಮತ್ತು ಇನ್ಹೆರಿಟೆನ್ಸ್ ಉತ್ತರಾಧಿಕಾರ, ಸೋಷಿಯಲ್ ಕಸ್ಟಮ್ ಅಂದರೆ ಸಾಮಾಜಿಕ ಪದ್ಧತಿಗಳು, ಮತ್ತು ಈ ಲೋಕಲ್ ಗವರ್ನೆನ್ಸ್ ಬಗ್ಗೆ ಅಂದರೆ ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ಸ್ಥಳೀಯ ಆಡಳಿತವನ್ನು ನಿಯಂತ್ರಿಸುವಂಥ ಕಾನೂನುಗಳನ್ನ ಮಾಡುವಂಥ ಅಧಿಕಾರವನ್ನು ಈ ಅಟೋನಾಮಸ್ ಡಿಸ್ಟಿಕ್ ಕೌನ್ಸಿಲ್ಗಳಿಗೆ ನೀಡಲಾಗಿದೆ. ಹಾಗೆ ಇಲ್ಲಿ ದೀಸ್ ಕೌನ್ಸಿಲ್ಸ್ ಆಲ್ಸೋ ಹ್ಯಾವ್ ದ ಅಥಾರಿಟಿ ಟು ಎಸ್ಟಾಬ್ಲಿಷ್ ಸ್ಕೂಲ್ಸ್. ಸೊ ಇಲ್ಲಿ ಶಾಲೆಗಳನ್ನು ಮತ್ತು ಔಷಧಾಲಯಗಳನ್ನು, ಡಿಸ್ಪೆನ್ಸರೀಸ್ ಮತ್ತು ಇಂಪೋರ್ಟ್ ಟ್ಯಾಕ್ಸಸ್ ಅಂದರೆ ಇಲ್ಲಿ ತೆರಿಗೆಗಳನ್ನು ವಿಧಿಸುವಂಥ ಅಧಿಕಾರಗಳನ್ನು ಈ ADCಗೆ ಅಂದರೆ ಆಟೋನಾಮಸ್ ಡಿಸ್ಟಿಕ್ ಕೌನ್ಸಿಲ್ಗಳಿಗೆ ನೀಡಲಾಗಿದೆ. ಸೊ ಈ ರೀತಿಯ ಒಂದು ಪ್ರೊವಿಷನ್ ಕೇವಲ ಇಲ್ಲಿ ಆಟೋನಾಮಸ್ ಅಂದರೆ ಟ್ರೈಬಲ್ ಏರಿಯಾಗಳಿಗೆ ಮಾತ್ರ ಅಪ್ಲೈ ಆಗತ್ತಾ. ಸೊ ಸ್ಪೆಷಲ್ ಪ್ರೊವಿಷನ್ ಫಾರ್ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಂದರೆ ಈ ಒಂದು ಈಶಾನ್ಯ ರಾಜ್ಯಗಳಿಗೆ ಏನಂತಂದರೆ ಕೆಲವೊಂದಿಷ್ಟು ವಿಶೇಷ ನಿಬಂಧನೆಗಳನ್ನ ನೀಡಲಾಗಿದೆ. ಅಂದರೆ ಇಲ್ಲಿ ಆರ್ಟಿಕಲ್ ವಿಧಿ 371A to 371H. ಸೊ ಈ ಒಂದು ಆರ್ಟಿಕಲಲ್ಲಿ ವಿಶೇಷ ಒಂದು ಪ್ರಾವಿಷನ್ನ ನೀಡಿದ್ದಾರೆ. ಸೊ ಅಂದರೆ ಆ ಒಂದು ಪ್ರದೇಶದಲ್ಲಿ ಇರುವಂಥ ಲೋಕಲ್ ಸ್ಥಳೀಯ ಒಂದು ಪದ್ಧತಿಗಳ ಬಗ್ಗೆ, ಟ್ರೈಬಲ್ ಏರಿಯಾಗಳ ಬಗ್ಗೆ, ಮತ್ತು ಲಾ ಆ್ಯಂಡ್ ಆರ್ಡರ್ ಕಾನೂನು ಮತ್ತು ಸುವ್ಯವಸ್ಥೆಗಳ ಬಗ್ಗೆ. ಅಂದರೆ ಯಾವೆಲ್ಲ ಪ್ರದೇಶಗಳಲ್ಲಿ ಇದು ನಾಗಾಲ್ಯಾಂಡ್, ಅಸ್ಸಾಂ, ಮಣಿಪುರ್, ಸಿಕ್ಕಿಂ, ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಈ ಒಂದು ಟ್ರೈಬಲ್ ಏರಿಯಾ ಅಥವಾ ಈ ಬುಡಕಟ್ಟು ಜನರ ಒಂದು ಸಂಪ್ರದಾಯವನ್ನು ಅಥವಾ ಆಚರಣೆಗಳನ್ನ ಸಂರಕ್ಷಣೆಯನ್ನು ಮಾಡಲಿಕ್ಕೆ ಅವರಿಗೆ ಒಂದು ವಿಶೇಷವಾದಂಥ ನಿಬಂಧನೆಗಳನ್ನ ನೀಡಿದ್ದಾರೆ. ಎಸ್, ಸೊ ಇವಾಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸನ್ನು ನೋಡೋಣ. ಅನ್ನದರ್ಪಣ ಪ್ರಾಜೆಕ್ಟ್ ಅಂತ ಬರುತ್ತಾ. ಸೊ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ, ಇನ್ ನ್ಯೂಸ್ Coforge Limited ಆರ್ ನೋಯ್ಡಾ ಬೇಸ್ಡ್ IT ಕಂಪ್ನಿ ಸೆಲೆಕ್ಟೆಡ್ ಫಾರ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಅಂದರೆ ಈ ಅನ್ನದರ್ಪಣ ಪ್ರಾಜೆಕ್ಟ್ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಈ ಒಂದು ಕಂಪನಿಯನ್ನು ಸೆಲೆಕ್ಟ್ ಮಾಡಲಾಗಿದೆ, ಕಾಫೋರ್ಜ್ ಲಿಮಿಟೆಡ್ ಅಂತ ಹೇಳಿ. ಓಕೆ, ಸೊ ಇದು ಅನ್ನದರ್ಪಣ ಪ್ರಾಜೆಕ್ಟ್ ಏನಂತಂದರೆ ಇಟ್ ಈಸ್ ಅ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಪ್ರಾಜೆಕ್ಟ್ ಬೈ ದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇದು ಭಾರತೀಯ ಆಹಾರ ನಿಗಮದ ಒಂದು ಡಿಜಿಟಲ್ ರೂಪಾಂತರ ಒಂದು ಪ್ರಾಜೆಕ್ಟ್ ಆಗಿದೆ. ಸೊ ಇದರ ಉದ್ದೇಶ ಏನಂತಂದರೆ ಏಮ್ಡ್ ಆಟ್ ಮಾಡರ್ನೈಸಿಂಗ್ ಆ್ಯಂಡ್ ಸ್ಟ್ರೀಮ್ ಲೈನಿಂಗ್ ಇಟ್ಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅಂದರೆ ಈ ಪೂರೈಕೆ ನಿರ್ವಹಣಾ ಒಂದು ವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವಂಥ ಒಂದು ಉದ್ದೇಶವನ್ನು ಇದು ಹೊಂದಿದೆ. ಎಸ್, ದ ಸಿಸ್ಟಮ್ ಏಮ್ಸ್ ಟು ಕನೆಕ್ಟ್ ಆಲ್ ಆಸ್ಪೆಕ್ಟ್ ಆಫ್ ದ ಸಪ್ಲೈ ಚೈನ್. ಅಂದರೆ ಇಲ್ಲಿ ಪೂರೈಕೆ ಸರಪಳಿಯಲ್ಲಿ ಬರುವಂಥ ಎಲ್ಲ ಅಂಶಗಳನ್ನ ಏನು ಮಾಡುತ್ತೆ ಅಂದರೆ ಇದು ಸಂಪರ್ಕಿಸುತ್ತೆ. ಅಂದರೆ ಯಾವುದೆಲ್ಲ ಬರುತ್ತೆ ಪೂರೈಕೆ ಸರಪಳಿ ಅಂತಂದರೆ ಇಲ್ಲಿ ಮಂಡಿ ಅಂದರೆ ಮಾರ್ಕೆಟ್ಗಳು, ಮತ್ತು ಇಲ್ಲಿ ಮೇಲ್ಸ್ ಅಂದರೆ ಗಿರಣಿಗಳನ್ನ ಏನು ಮಾಡುತ್ತೆ ಅಂತಂದರೆ ಇದು ಕನೆಕ್ಟನ್ನು ಮಾಡುತ್ತೆ ಟು ಡಿಸ್ಪೋರ್ಟ್ ಆ್ಯಂಡ್ FCI ಹೆಡ್ ಕ್ವಾರ್ಟರ್. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್, ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಅಂತ ಹೇಳಿ.
So Prime Minister Narendra Modi on October 2nd, 2024 launched ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ. ಸೊ ಈ ಒಂದು ಅಂದರೆ ಗಾಂಧಿ ಜಯಂತಿಯ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಅಭಿಯಾನವನ್ನು ಘೋಷಣೆಯನ್ನು ಮಾಡಲಾಗತ್ತೆ. ಸೊ ಇದು ಏನಂತಂದರೆ ಅ ಪ್ಯಾಕೇಜ್ ಫಾರ್ ಬೇಸಿಕ್ ಸ್ಕೀಮ್ ಸ್ಯಾಚುರೇಷನ್ ಇನ್ ಟ್ರೈಬಲ್ ಮೆಜಾರಿಟಿ ವಿಲೇಜಸ್ ಅಕ್ರಾಸ್ ದ 550 ಡಿಸ್ಟ್ರಿಕ್ಟ್. ಅಂದರೆ ಈ ಬುಡಕಟ್ಟು ಜನರು ಇರುವಂಥ ಹಳ್ಳಿಗಳ ಒಂದು ಅಭಿವೃದ್ಧಿಗಾಗಿ ಘೋಷಣೆ ಮಾಡಲಾಗಿರುವಂಥ ಒಂದು ಪ್ಯಾಕೇಜ್ ಆಗಿದೆ. ದೇರ್ ಆರ್ 25 ಇಂಟರ್ವೆನ್ಷನ್ ಪ್ಲ್ಯಾನ್ ಅಂಡರ್ ದ ಪ್ಯಾಕೇಜ್. ಸೊ ಈ ಒಂದು ಅನುದಾನದ ಅಡಿಯಲ್ಲಿ ಹಲವಾರು ಒಂದು ಯೋಜನೆಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಹಾಗಿದ್ರೆ ಅವುಗಳು ಯಾವುದರ ಕುರಿತು ಇಲ್ಲಿ ಫೋಕಸನ್ನು ಮಾಡುತ್ತೆ ಅಂತಂದರೆ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ಸಾಮಾಜಿಕ ಮೂಲಸೌಕರ್ಯ, ಆರೋಗ್ಯ, ಶಿಕ್ಷಣ ಮತ್ತು ಅವರ ಒಂದು ಜೀವನ ಒಂದು ಇಲ್ಲಿ ಲೈವ್ಲಿಹುಡ್ ಅಪಾರ್ಚುನಿಟಿ ಬಗ್ಗೆ ಸೊ ಇದು ಗಮನವನ್ನು ನೀಡುತ್ತೆ. ನೆಕ್ಸ್ಟ್ ಟಾಪಿಕ್ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್. ಓಕೆ, ಈ ಒಂದು ಟಾಪಿಕ್ ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ ಇತ್ತೀಚೆಗೆ ಮಿಥುನ್ ಚಕ್ರವರ್ತಿ ಅನ್ನುವಂಥವರಿಗೆ ಇಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡನ್ನು ನೀಡಲಾಗಿದೆ. ಸೊ ಇಲ್ಲಿ ನಾವು ಆರ್ಟ್ ಆ್ಯಂಡ್ ಕಲ್ಚರನ್ನ ಸ್ಟಡಿ ಮಾಡಬೇಕಿದ್ರೆ ಸೊ ಇಲ್ಲಿ ನಾವು ಅವಾರ್ಡ್ಗಳ ಬಗ್ಗೆನೂ ಕೂಡ ಸ್ಟಡಿಯನ್ನು ಮಾಡ್ತೀವಿ. ಸೊ ಹೀಗಾಗಿ ಆರ್ಟ್ ಆ್ಯಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ನಲ್ಲಿ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಎಸ್, ದ ಅವಾರ್ಡ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಕೊಮಮರೇಟ್ ದಾದಾ ಸಾಹೇಬ್ ಪಾಲ್ಕೆ's ಕಂಟ್ರಿಬ್ಯೂಷನ್ ಟು ಇಂಡಿಯನ್ ಸಿನಿಮಾ, ಹೂ ಈಸ್ ಪಾಪ್ಯುಲರ್ಲಿ ನೌನ್ ಆಸ್ ಆ್ಯಂಡ್ ಆಫನ್ ರಿಗಾರ್ಡೆಡ್ ಆಸ್ ದ ಫಾದರ್ ಆಫ್ ಇಂಡಿಯನ್ ಸಿನಿಮಾ. ಅಂದರೆ ಒಂದು ಭಾರತೀಯ ಸಿನಿಮಾದ ಜನಕ ಅಂತ ಕರೆಸಿಕೊಳ್ಳುವಂಥ ದಾದಾ ಸಾಹೇಬ್ ಪಾಲ್ಕೆ ಅವರ ಇಲ್ಲಿ ಈ ಒಂದು ಭಾರತೀಯ ಸಿನಿಮಾಕ್ಕೆ ಅವರ ಒಂದು ಕೊಡುಗೆಯನ್ನು ಇಲ್ಲಿ ಆ ಒಂದು ಪ್ರಶಸ್ತಿಯನ್ನು ಇಲ್ಲಿ ನೀಡಲಾಗತ್ತೆ. ಸೊ ಇದನ್ನು ಯಾವಾಗ ಆರಂಭವನ್ನು ಮಾಡಲಾಗತ್ತೆ ಅಥವಾ ಇದನ್ನು ಪರಿಚಯಿಸಲಾಗತ್ತೆ ಅಂದರೆ 1969ರಲ್ಲಿ. ಹಾಗಿದ್ರೆ ಈ ಒಂದು ಪ್ರಶಸ್ತಿಯನ್ನು ಮೊದಲು ಯಾರಿಗೆ ನೀಡಲಾಯಿತು ಅಂತಂದರೆ ದೇವಿಕಾ ರಾಣಿ. ಓಕೆ, ಹಾಗೆ ಇದರೊಟ್ಟಿಗೆ ಏನಂತಂದರೆ ಈ ಪ್ರಶಸ್ತಿಯನ್ನು ಪಡೆದ ಮೊದಲಿಗರು ಕೂಡ ಆಗ್ತಾರೆ. ಹಾಗೆ ಮೊದಲ ಮಹಿಳೆ ಕೂಡ ಅವರೇ ಆಗಿರ್ತಾರೆ, ದೇವಿಕಾ ರಾಣಿ ಅನ್ನುವಂಥವ್ರು. ಎಸ್, ಸೊ ಇಟ್ ಈಸ್ ಪ್ರೆಸೆಂಟೆಡ್ ಆ್ಯನ್ಯುವಲಿ ಅಟ್ ದ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಸೆರೆಮನಿ ಬೈ ದ ಡೈರೆಕ್ಟರ್ ಆಫ್ ಫಿಲ್ಮ್ ಫೆಸ್ಟಿವಲ್ಸ್. ಸೊ ಇಲ್ಲಿ ಡೈರೆಕ್ಟರ್ ಆಫ್ ಫಿಲ್ಮ್ ಫೆಸ್ಟಿವಲ್ ಅವರು ಕಂಡಕ್ಟ್ ಮಾಡುವಂಥ ಅಂತಾರಾಷ್ಟ್ರೀಯ ಒಂದು ಸಿನಿಮಾ ಒಂದು ಪ್ರಶಸ್ತಿ ಸಮಾರಂಭಗಳಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗತ್ತೆ. ಎಸ್, ಹಾಗೆ ದ ರೆಸಿಪೆಂಟ್ ಈಸ್ ಆನರ್ಡ್ ಫಾರ್ ದೇರ್. ಅಂದರೆ ಇದನ್ನು ಯಾರಿಗೆ ನೀಡಲಾಗತ್ತೆ ಅಂತಂದರೆ ಯಾರು ಈ ಚಿತ್ರರಂಗದಲ್ಲಿ ಅಥವಾ ಸಿನಿಮಾಗಳಲ್ಲಿ ಯಾರು ಒಂದು ಅಮೋಘವಾದಂಥ ಸಾಧನೆಯನ್ನು ಅಥವಾ ಜೀವಮಾನ ಸಾಧನೆಯನ್ನು ಮಾಡಿರ್ತಾರಲ್ವ ಅವರಿಗೆ ಈ ಒಂದು ಅವಾರ್ಡನ್ನು ನೀಡಲಾಗತ್ತೆ. ಎಸ್, ಸೊ ಹಾಗಿದ್ರೆ ಈ ಒಂದು ಪ್ರಶಸ್ತಿ ಏನೆಲ್ಲ ಒಳಗೊಂಡಿರುತ್ತೆ ಅಂತಂದರೆ ಗೋಲ್ಡನ್ ಲೋಟಸ್ ಮತ್ತು 10 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಕೂಡ ಇರುತ್ತೆ, ನಗದು ಬಹುಮಾನ ಕೂಡ ಇದರಲ್ಲಿ ಇರುತ್ತೆ. ಹಾಗೆ ಶಾಲ್ ಕೂಡ ನೀಡ್ತಾರೆ. ನೆಕ್ಸ್ಟ್ ಟಾಪಿಕ್ ಎಲೆಕ್ಟ್ರೋಲೈಟ್ ಅಂತ ಹೇಳಿ. ಸೊ ಏನಿದು ಎಲೆಕ್ಟ್ರೋಲೈಟ್ಸ್ ಅಂತಂದರೆ ಎಲೆಕ್ಟ್ರೋಲೈಟ್ಸ್ ಇದೊಂದು ರೀತಿ ಮಿನರಲ್ಸ್ಗಳಾಗಿರುತ್ತೆ ದ್ಯಾಟ್ ಗಿವ್ ಆಫ್ ಆನ್ ಎಲೆಕ್ಟ್ರಿಕಲ್ ಚಾರ್ಜ್ ವೆನ್ ದೇ ಡಿಸಾಲ್ವ್ ಇನ್ ಫ್ಲೂಯಿಡ್ ಲೈಕ್ ಬ್ಲಡ್ ಆ್ಯಂಡ್ ಯೂರಿನ್. ಅಂದರೆ ಈ ಮಿನರಲ್ಗಳನ್ನ ನಾವು ಈ ರಕ್ತ ಮತ್ತು ಯೂರಿನ್ಗಳಲ್ಲಿ ಇವನ್ನ ಡಿಪ್ ಮಾಡಿದಾಗ ಅಥವಾ ಮುಳುಗಿಸಿದಾಗ ಏನು ಮಾಡುತ್ತೆ ಅಂತಂದರೆ ಇವುಗಳು ಒಂದು ರೀತಿಯ ಒಂದು ಚಾರ್ಜನ್ನು ನೀಡುತ್ತೆ, ಎಲೆಕ್ಟ್ರಿಕಲ್ ಚಾರ್ಜನ್ನು ನೀಡುತ್ತೆ. ದ ಮೋಸ್ಟ್ ಫ್ಯಾಮಿಲಿಯರ್ ಎಲೆಕ್ಟ್ರೋಲೈಟ್ಸ್ ಆರ್. ಸೊ ಅಂದರೆ ಇಲ್ಲಿ ಎಲೆಕ್ಟ್ರೋಲೈಟ್ಸ್ ಅಂತಂದರೆ ಇವುಗಳನ್ನು ನಾವು ಯಾವುದರಲ್ಲಿ ಚಾರ್ಜನ್ನು ನೀಡುತ್ತೆ ಅಂದರೆ ನಮಗೆ ಆಸಿಡ್ಗಳಲ್ಲಿ ಬೇಸಿಸ್ ಆ್ಯಂಡ್ ಸಾಲ್ಟ್ ವಿಚ್ ಅಯೋನೈಸ್ ವೆನ್ ಡಿಸಾಲ್ವ್ಡ್ ಇನ್ ಸಚ್ ಸಾಲ್ವೆಂಟ್ ಆ್ಯಸ್ ವಾಟರ್ ಆರ್ ಆಲ್ಕೋಹಾಲ್. So next one, many salts such as sodium chloride behave as electrolyte. ಸೊ ಇಲ್ಲಿ ಸಾಲ್ಟ್ ಮತ್ತು ಸೋಡಿಯಂ ಕ್ಲೋರೈಡ್ ಕೂಡ ಇಲ್ಲಿ ಎಲೆಕ್ಟ್ರೋಲೈಟ್ಗಳಾಗಿ ವರ್ತನೆಯನ್ನು ಮಾಡುತ್ತೆ. ಯಾವಾಗ ಅಂತಂದರೆ ಮೆಲ್ಟೆಡ್ ಇನ್ ದಿ ಅಬ್ಸೆನ್ಸ್ ಆಫ್ ಎನಿ ಸಾಲ್ವೆಂಟ್. ಅಂದರೆ ಇಲ್ಲಿ ಈ ಒಂದು ಸಾಲ್ವೆಂಟ್ಗಳ ಅನುಪಸ್ಥಿತಿಯಲ್ಲಿ ಕೂಡ ಇವೇನು ಮಾಡುತ್ತೆ ಅಂತಂದರೆ ಒಂದು ರೀತಿ ಎಲೆಕ್ಟ್ರೋಲೈಟ್ಗಳಾಗಿ ವರ್ತನೆಯನ್ನು ಮಾಡುತ್ತೆ. ಸೊ ಎಲೆಕ್ಟ್ರೋಲೈಟ್ಸ್ ಇನ್ ಬ್ಲಡ್, tissue, urine and other body fluids play critical role in balancing body fluids. ಸೊ ಇಲ್ಲಿ
ರಕ್ತಗಳಲ್ಲಿ ಮತ್ತು ಈ ಅಂಗಾಂಶಗಳಲ್ಲಿ ಮತ್ತು ಈ ಯೂರಿನ್ಗಳಲ್ಲಿ ಇರುವಂತಹ ಇಲೆಕ್ಟ್ರಾನ್ಗಳು ಏನು ಮಾಡುತ್ತೆ ಅಂತಂದರೆ ಬಾಡಿ ಫ್ಲೂಯಿಡ್ಗಳನ್ನ ಇಲ್ಲಿ ಸಮತೋಲನದಲ್ಲಿ ಇಡುತ್ತೆ. ನೆಕ್ಸ್ಟ್ ಟಾಪಿಕ್ ನ್ಯೂಟ್ರಿನೋಸ್ ಅಂತ ಬರುತ್ತೆ. ಏನಿದೆ ನ್ಯೂಟ್ರಿನೋಸ್ ಅಂತಂದರೆ ನ್ಯೂಟ್ರಿನೋಸ್ ಆರ್ ಟಿನಿ ಸಬ್ ಅಟೋಮಿಕ್ ಪಾರ್ಟಿಕಲ್ಸ್ ಆಗಿ, ಅಂದರೆ ಇವು ಅತ್ಯಂತ ಸೂಕ್ಷ್ಮ ಕಣಗಳಾಗಿರುತ್ತೆ. ಸೊ ಇವುಗಳನ್ನ ಆಗಾಗ ಇಲ್ಲಿ ಗೋಸ್ಟ್ ಪಾರ್ಟಿಕಲ್ಸ್ ಅಂತ ಕರೀತಾರೆ. ಏನಕ್ಕೆ ಗೋಸ್ಟ್ ಪಾರ್ಟಿಕಲ್ ಅಂತ ಕರೀತಾರೆ ಅಂತಂದರೆ ಇವು ಯಾವುದೇ ರೀತಿಯ ಒಂದು ಕಣಗಳೊಂದಿಗೆ ಇವು ಇಲ್ಲಿ ಸಂವಹನವನ್ನು ಅಥವಾ ಇಂಟ್ರಾಕ್ಟನ್ನು ನಡೆಸೋದಿಲ್ಲ. ಹಾಗೆ ನ್ಯೂಟ್ರಿನೋಸ್ ಆರ್ ಹವೆವರ್ ಮೋಸ್ಟ್ ಕಾಮನ್ ಪಾರ್ಟಿಕಲ್ ಇನ್ ದ ಯೂನಿವರ್ಸ್. ಸೊ ಇಲ್ಲಿ ಯೂನಿವರ್ಸ್ನಲ್ಲಿ ಕಂಡುಬರುವಂಥ ಒಂದು ಸಾಮಾನ್ಯ ಕಣಗಳಾಗಿರುತ್ತೆ ಇವು. ಹಾಗೆ ಇವುಗಳು ದೇಹದ ಮೂಲಕ ಕೂಡ ಏನಾಗುತ್ತೆ ಅಂದರೆ ಪಾಸಾಗಿ ಹೋಗುತ್ತೆ. ಸೊ ನ್ಯೂಟ್ರಿನೋಸ್ ಹ್ಯಾವ್ ನೋ ಚಾರ್ಜ್. ಸೊ ಇವುಗಳಿಗೆ ಯಾವುದೇ ಒಂದು ವಿದ್ಯುತ್ ಆವೇಶಗಳು ಅನ್ನುವಂಥದ್ದು ಇರುವುದಿಲ್ಲ, ಅಂದರೆ ನ್ಯೂಟ್ರಲ್ ಆಗಿರುತ್ತೆ. ಸೊ ಹೀಗಾಗಿ ಇವುಗಳನ್ನ ನ್ಯೂಟ್ರಲ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಆ ವಿದ್ಯುತ್ ಆವೇಶಗಳನ್ನು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಸೊ ಇಲ್ಲಿ ಈ ರೀತಿಯ ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎಲೆಕ್ಟ್ರಿಕಲ್ ಚಾರ್ಜ್ ಅನ್ನುವಂಥದ್ದು ಈ ಒಂದು ನ್ಯೂಟ್ರಿನೋಸ್ಗೆ ಕಂಡುಬರೋದಿಲ್ಲ. ಸೊ ಹೀಗಾಗಿ ಇವುಗಳನ್ನ ನಾವು ನ್ಯೂಟ್ರಲ್ ಅಂತ ಕರಿತೀವಿ ಅಥವಾ ನೋ ಚಾರ್ಜ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಈ ನ್ಯೂಟ್ರಿನೋಸ್ ಅನ್ನುವಂಥದ್ದು ಯಾವುದರಿಂದ ಉತ್ಪತ್ತಿ ಆಗತ್ತೆ ಅಂತಂದರೆ, ಸೊ ಇಲ್ಲಿ ಸೂಪರ್ ನೋವಾ ಉಂಟಾಗುವಂಥ ಸಂದರ್ಭದಲ್ಲಿ ಇವುಗಳು ಏನಾಗುತ್ತೆ ಅಂದರೆ ಈ ರೀತಿಯ ಒಂದು ನ್ಯೂಟ್ರಿನೋಸ್ ಅನ್ನುವಂಥದ್ದು ಬಿಡುಗಡೆ ಆಗತ್ತೆ. ನೆಕ್ಸ್ಟ್ ಟಾಪಿಕ್ ಕುನೋ ನ್ಯಾಷನಲ್ ಪಾರ್ಕ್ ಅಂತ ಬರುತ್ತೆ. ಸೊ ಈ ಒಂದು ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡುಬರುತ್ತೆ? ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗೆ ಇದು ಯಾವುದಕ್ಕೆ ಸಮೀಪದಲ್ಲಿ ಇದೆ ಅಂತಂದರೆ ವಿಂಧ್ಯ ಬೆಟ್ಟಗಳಿಗೆ ಸಮೀಪದಲ್ಲಿರುವಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿದೆ. ಹಾಗಿದ್ರೆ ಇದಕ್ಕೆ ಕುನೋ ಅನ್ನುವಂಥ ಒಂದು ಹೆಸರು ಏನಕ್ಕೆ ಬಂದಿದೆ ಅಂತಂದರೆ ಇಟ್ ಈಸ್ ನೇಮ್ಡ್ ಆಫ್ಟರ್ ದ ಕುನೋ ರಿವರ್. ಸೊ ಈ ಕುನೋ ರಿವರ್ ಅನ್ನುವಂಥದ್ದು ಈ ಚಂಬಲ್ ಒಂದು ನದಿಯ ಉಪನದಿಯಾಗಿದೆ. ಓಕೆ, ಸೊ ಈ ಒಂದು ಉಪನದಿ ಏನು ಮಾಡುತ್ತಂದರೆ ಈ ಒಂದು ನ್ಯಾಷನಲ್ ಪಾರ್ಕ್ ಮುಖಾಂತರ ಹಾದು ಹೋಗುತ್ತೆ. ಸೊ ಹೀಗಾಗಿ ಇದನ್ನು ಕುನೋ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ. ಸೊ ಕುನೋ ನ್ಯಾಷನಲ್ ಪಾರ್ಕ್ ಇದನ್ನು ಇಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ಇಂಟ್ರೊಡಕ್ಷನ್ ಆಫ್ ಚೀತಾ ಇನ್ ಇಂಡಿಯಾ. ಸೊ ಅಂದರೆ ಇಲ್ಲಿ ಈ ಒಂದು ನ್ಯಾಷನಲ್ ಪಾರ್ಕ್ನಲ್ಲಿ ಕೂಡ ಏನು ಮಾಡ್ತಾರೆ ಅಂತಂದರೆ ಈ ಚೀತಾಗಳನ್ನ, ಅಂದರೆ ವಿದೇಶದಿಂದ ಏನು ಚೀತಾವನ್ನು ಇಲ್ಲಿ ಬೆಳೆಸಬೇಕಂತ ಹೇಳಿ ಯೋಜನೆಯನ್ನು ಮಾಡಿದಾರಲ್ವ, ಅದರ ಒಂದು ಭಾಗವಾಗಿ ಈ ಒಂದು ಕುನೋ ನ್ಯಾಷನಲ್ ಪಾರ್ಕನ್ನು ಕೂಡ ಕನ್ಸಿಡರ್ನ ಮಾಡಿದ್ದಾರೆ. ನೆಕ್ಸ್ಟ್ ಟಾಪಿಕ್ GI ಟ್ಯಾಗ್ ಅಂತ ಹೇಳಿ. ಏನಕ್ಕೆ ಇದು ನ್ಯೂಸಲ್ಲಿ ಇದೆ ಅಂತಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರಿ ಇನ್ ಚೆನ್ನೈ, ಅಂದರೆ ಚೆನ್ನೈನಲ್ಲಿರುವಂಥ ಒಂದು ಭೌಗೋಳಿಕ ಸೂಚ್ಯಂಕ ನೋಂದಣಿ ಅನ್ನುವಂಥದ್ದು ಇಲ್ಲಿ 8 ಅಸ್ಸಾಂನ 8 ಪ್ರಾಡಕ್ಟ್ಗಳಿಗೆ ಅಥವಾ ಉತ್ಪನ್ನಗಳಿಗೆ ಇಲ್ಲಿ GI ಟ್ಯಾಗನ್ನು ನೀಡಿದೆ. ಎಸ್, ಸೊ ಬೋಡೋ ಟ್ರೆಡಿಷನಲ್ ಬ್ರೀವರೀಸ್ ಅಸೋಸಿಯೇಷನ್ ಫೈಲ್ಡ್ ಫಾರ್ GI ಟ್ಯಾಗ್ಸ್ ಫಾರ್ 3 ರೈಸ್ ಬೀರ್ ವೇರಿಯಂಟ್ಸ್. ಸೊ ಅಂದರೆ ಇದು ಬೋಡೋ ಸಂಪ್ರದಾಯದ ಬ್ರೂವರ್ಸ್ ಅಸೋಸಿಯೇಷನ್. ಸೊ ಇದೇನು ಮಾಡಿದೆ ಅಂತಂದರೆ 3 ಒಂದು ರೈಸ್ ಬಿಯರ್ ಒಂದು ರೂಪಾಂತರಗಳಿಗೆ ಏನು ಮಾಡಿದೆ ಅಂತಂದರೆ ಇಲ್ಲಿ GI ಟ್ಯಾಗ್ಗಳಿಗಾಗಿ ಏನು ಮಾಡಿದೆ ಇಲ್ಲಿ ಇದಕ್ಕೆ ಅನುಮತಿಯನ್ನು ಕೋರಿದೆ. ಹಾಗಿದ್ರೆ ಯಾವುದಕ್ಕೆಲ್ಲ ಇಲ್ಲಿ ಫೈಲನ್ನು ಮಾಡಿದೆ ಅಂತಂದರೆ ಇಲ್ಲಿ ಬೋಡೋ ಜೌ ಗ್ವಾನ್ ಅಂತ ಬರುತ್ತೆ. ಸೊ ಇದರಲ್ಲಿ ಅತಿ ಹೆಚ್ಚು ಒಂದು ಆಲ್ಕೋಹಾಲ್ ಕಂಟೆಂಟ್ ಅನ್ನುವಂಥದ್ದು ಕಂಡುಬರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಮೈಬ್ರಾ ಜೌ ಬಿದ್ವಿ ಅಂತ ಹೇಳಿ ಬರುತ್ತೆ. ಸೊ ಇದನ್ನು ವೆಲ್ಕಮ್ ಡ್ರಿಂಕ್ ಆಗಿ ಕೂಡ ಬಳಸ್ತಾರೆ. ಸಭೆ ಸಮಾರಂಭಗಳಲ್ಲಿ ಕೊಡ್ತಾ ಇರುವಂಥ ವೆಲ್ಕಮ್ ಡ್ರಿಂಕ್ ಏನು ಬಳಸ್ತಾರಲ್ವ, ಅದನ್ನು ಈ ಒಂದು ಮೈಬ್ರಾ ಜೌ ಬಿದ್ವಿ ಅನ್ನುವಂಥ ಒಂದು ವಸ್ತುವಿಂದ ಅಥವಾ ಅಕ್ಕಿಯಿಂದ ತಯಾರಿಸಲಾಗತ್ತೆ. ಅಂದರೆ ಮೇಡ್ ಫ್ರಮ್ ಹಾಫ್ ಕುಕ್ಡ್ ರೈಸ್, ಅಂದರೆ ಅರ್ಧ ಬೇಯಿಸಿದ ಅನ್ನದಿಂದ ಈ ಒಂದು ವೆಲ್ಕಮ್ ಡ್ರಿಂಕನ್ನು ತಯಾರಿಸಲಾಗತ್ತೆ. ಹಾಗೆ ಬೋಡೋ ಜೌ ಗಿಶಿ ಅಂತ ಹೇಳಿ ಬರುತ್ತೆ. ಸೊ ಇದನ್ನು ಯಾವ ರೀತಿ ಅಂತಂದರೆ ಸಾಂಪ್ರದಾಯಿಕವಾಗಿ ಇದನ್ನು ಪರ್ಮೆಂಟೆಡ್ ರೈಸ್ ಬೇಸ್ಡ್ ಆಲ್ಕೋಹಾಲಿಕ್ ಬಿವ್ರೇಜ್, ಅಂದರೆ ಇದನ್ನು ಹುದುಗಿಸಿದ ಅಕ್ಕಿ ಆಧಾರಿತ ಆಲ್ಕೋಹಾಲ್ ಒಂದು ಪಾನೀಯದಿಂದ ಇದನ್ನು ತಯಾರಿಸಲಾಗತ್ತೆ. ಹಾಗಿದ್ರೆ ಈ ರೀತಿಯ ಒಂದು ರೈಸ್ ಬಿಯರ್ನ ಮಹತ್ವ ಏನಂತಂದರೆ ಇದನ್ನು ಬೋಡೋ ಲ್ಯಾಂಡ್ನಲ್ಲಿ ಇದನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ದೀರ್ಘಕಾಲದಿಂದ ಇದನ್ನು ಬಳಸ್ಕೊಂಡು ಬರ್ತಾ ಇದ್ದಾರೆ. ಓಕೆ, ಈ ರೀತಿಯ ಒಂದು ರೈಸ್ ಬಿಯರ್ ಅನ್ನುವಂಥದ್ದನ್ನು. ಹಾಗೆ ಬಿಲೀವ್ ಟು ಓರಿಜಿನೇಟೆಡ್ ಫ್ರಾಮ್ ಲಾರ್ಡ್ ಶಿವ. ಸೊ ಅಂದರೆ ಇದು ಭಗವಾನ್ ಶಿವನಿಂದ ಹುಟ್ಟಿಕೊಂಡಿದೆ ಎಂದು
ನಂಬಲಾಗತ್ತೆ. ಹಾಗೆ ಇದನ್ನು ಒಂದು ರೀತಿ ಔಷಧವಾಗಿ ಕೂಡ ಇದನ್ನು ಬಳಸಿಕೊಳ್ಳಲಾಗತ್ತೆ. ಸೊ ಅಸೋಸಿಯೇಷನ್ ಆಫ್ ಟ್ರೆಡಿಷನಲ್ ಫುಡ್ ಪ್ರಾಡಕ್ಟ್ಸ್ ಸೆಕ್ಯೂರ್ GI ಟ್ಯಾಗ್ಸ್ ಫಾರ್ 4 ಐಟಮ್ಸಲ್ಲಿ 4 ಅಂದರೆ ಆಹಾರ ಉತ್ಪನ್ನಗಳ ಸಂಘವು ಏನು ಮಾಡಿದೆ ಅಂತಂದರೆ ಇದು ಕೂಡ 4 ಉತ್ಪನ್ನಗಳಿಗೆ ಇಲ್ಲಿ GI ಟ್ಯಾಗನ್ನು ಪಡೆದುಕೊಂಡಿದೆ. ಸೊ ಅದರಲ್ಲಿ ಬೋಡೋ ನಫಾಮ್ ಅಂತ ಹೇಳಿ ಬರುತ್ತೆ, ಅಂದರೆ ಇದನ್ನು ಹುದುಗಿಸಿದಂಥ ಒಂದು ಮೀನು ಭಕ್ಷ್ಯದಿಂದ ತಯಾರಿಸಲಾಗತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಬೋಡೋ ಒಂಡ್ಲಾ ಅಂತ ಹೇಳಿ ಬರುತ್ತೆ. ಸೊ ಇದನ್ನು ರೈಸ್ ಪೌಡರ್ ಕರ್ರಿ ಅಂದರೆ ಅಕ್ಕಿ ಪುಡಿ ಕರಿಯಿಂದ ಇದನ್ನು ತಯಾರಿಸಲಾಗತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಬೋಡೋ ಗ್ವಾಕ್ ಅಂತ ಹೇಳಿ ಬರುತ್ತೆ. ಸೊ ಇದನ್ನು ಪ್ರಿಪೇರ್ ಡ್ಯೂರಿಂಗ್ ಬಿಸ್ಸಾಗು ಫೆಸ್ಟಿವಲ್. ಸೊ ಈ ಒಂದು ಅಸ್ಸಾಂನಲ್ಲಿ ಸೆಲೆಬ್ರೇಟ್ ಮಾಡುವಂಥ ಬೀಸ್ವಾಗು, ಓಕೆ, ಬೀಸ್ವಾಗು ಅನ್ನುವಂಥ ಹಬ್ಬದ ಸಮಯದಲ್ಲಿ ಈ ಒಂದು ಏನಿದು ಬೋಡೋ ಗ್ವಾಕ್ ಅನ್ನುವಂಥದ್ದನ್ನು ತಯಾರಿಸಲಾಗುತ್ತೆ. ಹಾಗೆ ನೆಕ್ಸ್ಟ್ ಒನ್ ಬೋಡೋ ನರ್ಜಿ ಅಂತ ಹೇಳಿ ಬರುತ್ತೆ ಅಥವಾ ನಾರ್ಜಿ. ಸೊ ಇದನ್ನು ಸೆಮಿ ಪರ್ಮೆಂಟೆಡ್ ಜೂಟ್ ಲೀಫ್ ವುಡ್, ಅಂದರೆ ಇದು ಅರೆ ಹುದುಗಿಸಿದಂಥ ಸೆಣಬಿನ ಒಂದು ಎಲೆಯಿಂದ ಇದನ್ನು ತಯಾರಿಸಲಾಗತ್ತೆ. ಹಾಗೆ ಇಲ್ಲಿ ಟ್ರೆಡಿಷ್ನಲ್ ಬೋಡೋ ಅಂದರೆ ಇದು ಒಂದು ರೀತಿಯ ಸಂಘಗಳು, ಅಸೋಸಿಯೇಷನ್ ಆಫ್ ಟ್ರೆಡಿಷನಲ್ ಬೋಡೋ ಬೀವರ್ಸ್ ಅಬ್ಟೈನ್ಡ್. ಸೊ ಈ ಒಂದು ಸಂಘವು ಕೂಡ ಏನು ಮಾಡಿದೆ ಅಂತಂದರೆ ಒಂದು GI ಟ್ಯಾಗನ್ನು ಪಡೆದುಕೊಂಡಿದೆ. ಯಾವುದಕ್ಕೆ ಅಂತಂದರೆ ಇಲ್ಲಿ ಬೋಡೋ ಅರೋನೈ ಅಂತ ಹೇಳಿ ಬರುತ್ತೆ, ಅರೋನೈ ಅಂತ ಹೇಳಿ. ಇದು ಒಂದು ರೀತಿಯ ಸಣ್ಣ ಅಲಂಕಾರಿಕ ಬಟ್ಟೆ. ಸೊ ಇದಕ್ಕೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ GI ಟ್ಯಾಗನ್ನು ನೀಡಿದ್ದಾರೆ.